ವಿತೌಟ್ ಹೆನ್ನಾ ಲೀವ್ಸ್ ನಾವು ಹೇಗೆ ಮನೆಯಲ್ಲೇ ಮೆಹಂದಿ ಪ್ರಿಪೇರ್ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ಇದಕ್ಕೆ 2 ಸ್ಪೂನ್ ಆಫ್ ಟೀ ಪೌಡರ್ ಆ್ಯಂಡ್ 4 ಸ್ಪೂನ್ ಆಫ್ ಶುಗರ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಖಾಲಿ ಜಾಗ ಬಿಟ್ಕೊಳ್ಳೋಣ ಈ ಬೌಲ್ ಇಟ್ಕೊಳೋದಕ್ಕೆ. ಮತ್ತು ಈ ಪಾತ್ರೆ ಮೇಲೆ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಕೊಂಡು ಮುಚ್ಚಿ ಇಡೋಣ. ಮುಚ್ಚಿ ಇಟ್ಟಾದಮೇಲೆ ಸ್ಟವ್ ಹಚ್ಚಿ ಸಿಮ್ಮಲ್ಲೇ 3 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. 3 ಮಿನಿಟ್ಸ್ ಆದಮೇಲೆ ಈ ಸಣ್ಣ ಬೌಲಲ್ಲಿ ಒಂದು ಸ್ವಲ್ಪ ಲಿಕ್ವಿಡ್ ಸ್ಟೋರ್ ಆಗಿರುತ್ತೆ. ಆ ಲಿಕ್ವಿಡ್ನ ನಾವು ಪಕ್ಕಕ್ಕೆ ತಗೊಂಡು ಅದಕ್ಕೆ ಕುಂಕುಮ ಮತ್ತು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಮೆಹಂದಿ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಬೇಕಿದ್ರೆ ಆ ಪೇಸ್ಟ್ನ ಕೋನಲ್ಲಿ ಬೇಕಾದರೂ ಸ್ಟೋರ್ ಮಾಡಿಕೊಂಡು ಕೋನ್ ಥರ ಮಾಡಿಕೊಂಡು ಅದರಲ್ಲಿ ಬೇಕಾದ್ರೆ ಸ್ಟೋರ್ ಮಾಡಿಕೊಂಡು ನೀವು ಮೆಹಂದಿ ಹಾಕ್ಕೋಬೋದು. ನಾನು ಇಲ್ಲಿ ಇಯರ್ ಬಡ್ಡಲ್ಲಿ ನಾನು ಕೈಗೆ ಮೆಹಂದಿ ಹಾಕಿ ತೋರಿಸಿದ್ದೀನಿ. ಮೆಹಂದಿ ಹಾಕಿದ್ದಾದಮೇಲೆ ನಾವು ಒಂದು 5 ಮಿನಿಟ್ಸ್ ಆದಮೇಲೆ ತೊಳ್ಕೊಂಡ್ರೆ ನೀಟಾಗಿ ಕಲರ್ ಬಂದಿರುತ್ತೆ. ಏನು ಒಣಗೋವರೆಗೂ ಇರೋವಂಥ ಅವಶ್ಯಕತೆ ಏನಿಲ್ಲ. ನನಗೆ ಈ ಕಂಪ್ಲೀಟ್ ಪ್ರೋಸೆಸ್ಗೆ 4 ಮಿನಿಟ್ಸ್ ಅಷ್ಟೇ ಆಗಿದ್ದು. ಹೆಂಗಿದೆ ಪುಟಾಣಿ? ಚೆನ್ನಾಗಿದೆ.